ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸೂರ್ಯ ಮತ್ತು ಮೀನಾ ಹೋಗಿ ಕಳ್ಳಿನ ಹಿಡ್ಕೊಂಡು ಬಂದಿದ್ದಾರೆ. ಇವಳು ಶಾಂತಿ ನಂಬಿದ್ಲಲ್ವ, ಅವರು ತುಂಬ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ, ದೇವ್ರು ಬರುತ್ತೆ ಹಾಗೆ ಹೀಗೆ. ಮತ್ತು ಮೀನಾ ಅನಿಷ್ಟ ಕಾಲವಳು, ಅವಳು ಏನೇ ನಮ್ಮ ಮನೆಗೆ ಬಂದಾಗಿಂದ ನಮ್ಗೆ ಒಳ್ಳೇದಾಗಿಲ್ಲ ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ಲಲ್ವ. ಅವಳು ಇವಾಗ ಸಿಗಾಕೊಂಡಿದ್ದಾಳೆ. ಅಂದರೆ ಕನಕನ ಮಾಂಗಲ್ಯ ಸರ ಕದ್ದು ಅವಳನ್ನ ಹುಡ್ಕೊಂಡು ಹೋಗಿ ಮೀನನು ಮತ್ತು ಸೂರ್ಯನು ಹಿಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಂಡು ಕಳ್ಳಿ ಥರನೇ ವೇಷ ಹಾಕ್ಕೊಂಡು ಹೋಗಿ ಅವಳನ್ನ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದರೆ ಶಾಂತಿ ಅಲ್ಲೂ ನಂಬ್ತಾನೇ ಇಲ್ಲ. ಯಾಕೆಂದರೆ ಅಯ್ಯೋ ಇವ್ರು ದೇವರು, ಇವರು ಅಂಥವ್ರು ಇಂಥವ್ರು, ಪುರೋಹಿತರು, ಪಂಡಿತರು ಅಂತ ಏನೇನೋ ಹೇಳ್ತಾವಳೆ. ಆದರೆ ಇವಾಗ ಇಲ್ಲಿ ಕನಕ ಮತ್ತು ಕನಕನ ಅಮ್ಮನ ಎಲ್ಲರನ್ನೂ ಇಲ್ಲಿಗೆ ಬರೋಕ್ಕೆ ಹೇಳಿದ್ದಾನೆ ಸೂರ್ಯ. ಇವತ್ತು ನಿಜಾಂಶ ಗೊತ್ತಾಗಲೇಬೇಕು ಅಂತೇಳಿ ಮನೆಯವರೆಲ್ಲರೂ ಇದ್ದಾರೆ. ಆಮೇಲೆ ಆ ಕಳ್ಳಿನೂ ಕರ್ಕೊಂಡು ಬಂದಿದ್ದಾನೆ. ಆಮೇಲೆ ಕಳ್ಳಿ ಬರೋಕ್ಕಿಂತ ಮೊದಲು ಎಗರಾಡ್ತಾ ಇರ್ತಾಳೆ, ಈ ಅನಿಷ್ಟಿದವಳು ನಮ್ಮ ಮನೆಗೆ ಬಂದೇ ಬಂದಳು, ನಮ್ಮ ಮನೆಗೆ ಹಂಗಾಯ್ತು ಹಿಂಗಾಯ್ತು ಅಂತ. ಆಮೇಲೆ ಅವನೇನಾರ ಮಾತಾಡೋಕ್ಕೆ ಹೋದ್ರೆ ಅವನಿಗೂ ಬೈತಾಳೆ ಸೂರ್ಯಂಗೆ. ಇದೇ ಇವಳು ಮಾಡ್ತಾ ಇರೋದು ಅಂತೇಳ್ಬಿಟ್ಟು ಕೆಟ್ಟದಾಗಿ ಬೈತಾ ಇರ್ತಾಳೆ. ಯಾವುದು ಇವು ಮಾಡಲ್ಲ ಮಟ್ಟಲ್ಲ, ಎಲ್ಲ ಮನೆ ಹಾಳು ಕೆಲಸನೇ ಹಾಗೆ ಹೀಗೆ ಅಂತೇಳಿ. ಆಗ ಈ 5 ಡಿಗ್ರಿ ಮನೋಜನು ಹಂಗೆ ಹೇಳ್ತಾನೆ, ಈ ಮೀನಾ ಬಂದ ಮೇಲೇ ನಮ್ಮ ಮನೆಗೆ ಇಷ್ಟೆಲ್ಲ ತೊಂದರೆಗಳಾಗ್ತಿರೋದು ಹಾಗೆ ಹೀಗೆ ಅಂತೇಳಿ. ಅಲ್ಲಿ ಜಗಳಕ್ಕೆ ಬೀಳ್ತಾರೆ. ಅಣ್ಣ ತಮ್ಮ ಎಲ್ಲ ಜಗಳಕ್ಕೆ ಬೀಳ್ತಲೇ ಇರ್ತಾರೆ. ಕಲ್ಯಾಣಿ ವಿರುದ್ಧ ಮಾತಾಡಿರೋ ಜಗಳಕ್ಕೆ ಬೀಳ್ತಾರೆ ಹೀಗೆ. ಆಮೇಲೆ ಕನಕನ ಸರ ಇಲ್ಲ ಅಂತೇಳ್ಬಿಟ್ಟು ಕನಕನ ಗಂಡ ಮನೆ ಬಿಟ್ಟೆ ಕಳಿಸಿರ್ತಾನ, ಅದು ಬೇರೆ ಸಮಸ್ಯೆನ. ಅವನು ನಿಜವಾಗ್ಲೂ ಸೈಕೋ ಆಗಿಬಿಟ್ಟಿದ್ದಾನೆ. ಅವನು ನಿಜವಾಗ್ಲೂ ಅವನನ್ನು ಅಷ್ಟಿಷ್ಟ ಹತ್ರ ಕರ್ಕೊಂಡೋಗಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಲೇ ಹೋದರೆ ಅವನು ಇನ್ನೂ ಸೈಕಿ ಆಗಿಬಿಡ್ತಾನೆ. ಅದು ಕನಕಿಗೆ ಇವಾಗ ಗೊತ್ತಾಗಿ ಅವಳು ಅದನ್ನೇ ಹೇಳ್ತಾವಳೆ. ಇಲ್ಲಿ ಶಾಂತಿ ನಂಬ್ತಾ ಇಲ್ಲ. ಆಮೇಲೆ ಕರ್ಕೊಬರ್ರೋ ಅವಳನ್ನ ಅಂತ ಹೇಳ್ತಾನೆ ಸೂರ್ಯ. ಕರ್ಕೊಬಂದು ನಿಲ್ಲಿಸ್ತಾರೆ. ಅಯ್ಯೋ ದೇವರು, ಅಮ್ಮ ದೇವರು ಅಂತ ಶಾಂತಿ, ಏನಾಯ್ತಮ್ಮ ದೇವರು ಏನು ಅಂತೇಳಿ ಅವಳ ಹತ್ರ ಹೋಗ್ತಾಳೆ. ಆವಾಗ ದೇವರಲ್ಲ ಅವಳು ಕಳ್ಳಿ ಅಂತ ಹೇಳ್ತಾನೆ. ಹಂಗನ್ಬೇಡ ಸುಮ್ಮನೆ ಇರೋ ಅಂತ. ಸುಮ್ಮನೆ ಕೂತ್ಕೋ, ಸಕ್ಕರೆ ಬ್ರೌನ್ ಸಕ್ಕರೆ ಆಗಿಬಿಟ್ಟಿದ್ಯಾ ನೀನು, ಸಕ್ಕರೆ ವೈಟ್ ಸಕ್ಕರೆ ಎಲ್ಲ ಬ್ರೌನ್ ಸಕ್ಕರೆ ಆಗಿದೆಯಾ ಅಂತ ಹೇಳ್ತಾನೆ. ಆಮೇಲೆ ಕರ್ಕೊಬಂದು ನಿಲ್ಲಿಸಿದಾಗ ಹಿಂಗೆ ಕಳ್ತನ ಮಾಡೋಳೆ ಹಾಗೆ ಹೀಗೆ ಅಂತೆಲ್ಲ ಗೊತ್ತಾದ ಮೇಲೆ, ಬಾಯಿ ಬಿಡಿಸಿದ ಮೇಲೆ, ಅದರಲ್ಲೂ ಬಾಯಿ ಬಿಡುವಾಗ ಯಾರು ಹೇಳಿದ್ದು ನಿನಗೆ ಅಂತ ಅಂದರೆ ವಿಶಾಲಾಕ್ಷಿ ಅಂತ ಹೇಳಲೇ ಇಲ್ಲ, ಇವಳು ರೋಹಿಣಿ ಅಂತ ಹೇಳ್ತಾಳೆ. ರೋಹಿಣಿ ಅಂತಲೇ ಹೇಳಬೇಕು ಹೆಸರು ಅಂತ ಹೇಳ್ಕೊಟ್ಟಿರ್ತಾಳಲ್ಲ, ಹಾಗಾಗಿ ರೋಹಿಣಿ ಅಂತಲೇ ಹೇಳ್ತಾಳೆ. ಆಗ ಬೈದು ಅವಳಿಗೆ ಒದೆ ಕೊಡೋಕ್ಕೆ ಹೋಗಿ ಆಮೇಲೆ ಪೊಲೀಸ್ ಕರೆಸಿ ಇಟ್ಕೊಡ್ತಾನೆ ಸೂರ್ಯ. ಇಟ್ಕೊಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನಿಗೆ ಅವಳನ್ನ ಕಳಿಸ್ತಾನೆ. ರಂಗನಾಥಕ್ಕೆ ಬಿಟ್ಟಂಗೆ ನೋಡ್ತಾ ಇರ್ತಾನೆ. ಅಯ್ಯೋ ಇಷ್ಟೆಲ್ಲ ಮಾಡಿ ಶಾಂತಿ ಇಂಥದ್ದನ್ನೆಲ್ಲ ನಂಬ್ತಾಳಲ್ಲ ಅಂತೇಳ್ಬಿಟ್ಟು ಬಿಟ್ಟಂಗೆ ನೋಡ್ತಾ ಇರ್ತಾನೆ. ಆಗ ಸೂರ್ಯ ಅವ್ರ ಅಮ್ಮಂಗೆ ಚಾರ್ಜ್ ತಗೋತಾನೆ. ಈಗ ನೀನು ಅವತ್ತೇನಂದೆ, ದರಿದ್ರ ಲಕ್ಷ್ಮಿ ಅಂಥೋಳು ಇಂಥೋಳು ಅಂತೆಲ್ಲ ಬೈದೆ ಅಲ್ಲ, ಇವತ್ತು ನೋಡು ಆ ದರಿದ್ರ ಲಕ್ಷ್ಮಿನೇ ಇವತ್ತು ಅಷ್ಟಲಕ್ಷ್ಮಿಯಾಗಿ ಮನೆಗೆ ಬಂದಿದ್ದಾಳೆ. ನೀನು ಹೇಳಿದ ಪ್ರಕಾರನೇ ಇವಾಗ ನಡ್ಕೋಬೇಕು ಅಂತ. ಆಮೇಲೆ ಪೊಲೀಸರು ಹೇಳ್ತಾರೆ, ಸೂರ್ಯ ಬಂದ್ಬಿಟ್ಟು ನೀವು ಒಂದು ಸೈನ್ ಹಾಕೋಬೇಕು ಟೇಷನ್ಗೆ ಅಂತ. ಆಯಿತು, ಇಲ್ಲೊಂದು ದೊಡ್ಡ ಕೆಲಸ ಇದೆ, ಇದು ಮುಗಿಸ್ಬಿಟ್ಟು ಬರ್ತೀನಿ ನಡೀರಿ ಸರ್ ಅಂತ ಕಳಿಸ್ತಾನೆ. ಆವಾಗ ಮಂಗಲ್ಯ ಸರನ ಸೂರ್ಯ ಕನಕನಿಗೆ ಕೊಡ್ತಾನೆ. ಇದರಿಂದ ನೋಡಮ್ಮ ಮಂಗಲ್ಯ ಸರ ಅಂತ. ಅಯ್ಯೋ ಹೌದು ಬಾಬಾ ನಂದೇ, ಇದೆಲ್ಲಿತ್ತು ಅಂತಾನೆ. ಈ ಕಳ್ಳಿನೇ ಕದ್ದಿದ್ದು ಅಂತ. ಇವಳು ಕಳ್ತನೂ ಮಾಡ್ತಾಳ. ಆವಾಗ ಗೊತ್ತಾಗುತ್ತೆ, ಅಯ್ಯೋ ಇಂಥ ದೊಡ್ಡ ಕಳ್ಳಿನ ಇವಳು ಅಂತೇಳ್ಬಿಟ್ಟು. ಆಮೇಲೆ ದೊಡ್ಡ ಕಳ್ಳಿನ ಇವಳು ಅಂತ ಗೊತ್ತಾದ ಮೇಲೆ ಅವಳನ್ನ ರಂಗನಾಥನು ಭಾಳ ಆಶ್ಚರ್ಯದಿಂದ ನೋಡ್ತಾನೆ. ಅಯ್ಯೋ ಇವಳು ನೋಡಿದ್ರೆ ದೇವ್ರು ಬರುತ್ತೆ, ನಾನು ಅದು ಮಾಡ್ತೀನಿ, ಮಂಡಲ ಬರಿತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಎಂದು ನೋಡಿದ್ರೆ ಇಂಥ ಕಳ್ತನದ ಇವಳು ಅಂತೇಳ್ಬಿಟ್ಟು. ಆಗ ಶಾಂತಿನೂ ಕೂಡ ಕೊನೆಗೆ ನಂಬಲೇಬೇಕಾಗುತ್ತೆ, ಮನೋಜನು ನಂಬಬೇಕಾಗುತ್ತೆ. ಇವಳು ಬಂಡವಾಳ ಗೊತ್ತಾದ ಮೇಲೆ ಎಲ್ಲರೂ ಇವಳನ್ನ ಹೊಡೆದೋಡಿಸ್ಬೇಕು ಅಂತೇಳಿ ಅವಳನ್ನ ಕಳಿಸ್ತಾರೆ. ಕಳಿಸಾದ್ಮೇಲೆ
ಚೆನ್ನಾಗಿ ಉಗ್ದು ಮಾಡಿ ಎಲ್ಲ ಕಳಿಸಾದ್ಮೇಲೆ ಇವಾಗ ಶಾಂತಿಗೆ ಹೇಳ್ತಾನೆ, ನೋಡು ಅವತ್ತೇನು ಮಾತಾಡಿದ್ದೆ ಅದ್ರ ಪ್ರಕಾರ ನಡ್ಕೊ ಇವತ್ತು ಸಕ್ಕರೆ ಅಂತೇಳಿ. ಏನೋ ನಡ್ಕೊಳ್ಬೇಕು ಏನೋ ಅಂತ ಮಾತಿಗೆ ತಪ್ಪಿಸ್ಕೋಬೇಡ. ಅವತ್ತೇನು ಹೇಳಿದ್ದೆ ಹೇಳು, ಇವಳು ನಿರುಷಿ ಅಂತ ಆದರೆ, ಏನೂ ತಪ್ಪು ಮಾಡಿಲ್ಲ ಅಂತ ಆದರೆ ನೀನು ಆರತಿ ಮಾಡಿ ನಾನೇ ಒಳಗಡೆ ಕರ್ಕೊತೀನಿ ಅಂತ ಹೇಳಿದೆ ಅಲ್ಲ, ಇವತ್ತು ಆ ಕೆಲಸ ಮಾಡು ಅಂತ ಹೇಳ್ತಾರೆ. ಆಮೇಲೆ ಈ ಕಳ್ಳಿನ ನೋಡಿಬಿಟ್ಟು ದೇವ್ರೆ ಅಂತ ಬಡ್ಕೊತಾ ಇರ್ತಾಳೆ. ದೇವರು ಅಲ್ಲ ದಿಂಡ್ರು ಅಲ್ಲ, ಹುಟ್ಟು ಕಳ್ಳಿ ಇವಳು, ಎಷ್ಟು ಸರಗಳು ಕದ್ದಿದಳು, ಎಷ್ಟು ಒಡವೆ ಕದ್ದವಳು, ನಿನಗೇನು ಗೊತ್ತಾಗಬೇಕು ಹೇಳು ಅಂತೇಳಿ ಎಲ್ಲ ಬೈದು, ಆಗ ಸರಿ ಅಂತೇಳ್ಬಿಟ್ಟು ಅವಳನ್ನ ಎಳ್ಕೊಂಡು ಹೋಗ್ತಾರೆ. ಆಮೇಲೆ ಅವಳು ಆರತಿ ಮಾಡಿ, ಶಾಂತಿ ನೀನು ಅಷ್ಟಲಕ್ಷ್ಮಿ ದರಿದ್ರಲಕ್ಷ್ಮಿ ಅಲ್ಲ, ಬಾ ಬಲ್ಗಾಲ ಹಾಕಿ ಒಳಗಡೆ ಅಂತೇಳಿ ಕರೀತಾಳೆ. ಆಮೇಲೆ ಬರ್ತಾಳೆ ಅವಳು. ಬಂದಾದಮೇಲೆ ಈ ಕಡೆ ಹೋಗಿ ಕಳ್ಳಿ, ನನ್ನ ಏನಾದ್ರು ನೀನೆಲ್ಲರೂ ಸಿಗಾಕೊಂಡ್ರೆ ನನ್ನ ಹೆಸ್ರು ಹೇಳ್ಬಾರ್ದು ಅಂತ ಹೇಳಿರ್ತಾಳ. ಹಂಗಾಗ್ಬಿಟ್ಟು ರೋಹಿಣಿ ಹೆಸ್ರು ಹೇಳು ಅಂತ ಹೇಳಿರ್ತಾಳೆ. ಇವಳು ರೋಹಿಣಿ ಹೆಸ್ರನ್ನೇ ಹೇಳ್ತಾಳೆ. ಅವಳ ಹೆಸ್ರು ಹೇಳೋದೇ ಇಲ್ಲ, ವಿಶಾಲಾಕ್ಷಿ ಹೆಸ್ರು ಹೇಳೋದೇ ಇಲ್ಲ. ಆಗ ಇವಳನ್ನ ಇಟ್ಕೊಟ್ಟಾದಮೇಲೆ ಮೀನನ್ನು, ನಾಳೆಯಿಂದ ನೀನೇನೇನು ಕೆಲಸ ಮಾಡಬೇಕೋ ಎಲ್ಲ ಕೆಲಸನೂ ಮುಂದುವರ್ಸ್ಕೊಂಡು ಹೋಗು, ನೀನೇ ನನ್ನ ಮನೆ ನಿಜವಾದ ಸೊಸೆ ಅಂತ ಎಲ್ಲ ಹೇಳಿ ಅವಳನ್ನು ಒಳಗೆ ಕರ್ಕೋತಾಳೆ. ಆಮೇಲೆ ಸೂರ್ಯಂಗೆ ಖುಷಿಯಾಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.